ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬರ್ರಿ. ನೋಡ್ರಿ, ಇವತ್ತು ಬೆಳಗ್ಗೆನೇ ಬೇಗ ಇದ್ದೆ ನೋಡ್ರಿ. ಬೇಗ ಎದ್ದು ನೋಡ್ರಿ, ಇದೆ ಸ್ಟಿಕ್ಕರಿಂದು ಈ ಕೈಯಿಂದ ಫೇಲ್ ಆಗಿಬಿಡ್ತ್ರಿ. ಅದು ಏನಂದರೆ ಫ್ರೆಂಡ್ ನೋಡ್ರಿ, ಇದು ಸ್ಟಿಕ್ಕರು, ಇದು ಹಿಂದ್ಗಡೆ ನೋಡ್ರಿ, ತುಂಬ ಚೆನ್ನಾಗಿ ಹತ್ತಿದೆ ಪ್ರಿಂಟ್. ಆದರೂ ಇದು ಏನಾಯ್ತು, ಇದು ಹತ್ತಿದೆ, ನಾನು ರಾತ್ರಿ ಹಚ್ಕೊಂಡು ಮಕ್ಕೊಬಿಟ್ಟೆ ಫ್ರೆಂಡ್ಸ್. ಅದು ಡಿಸೈನು ಸರಿ ಬರಲಿಲ್ಲ ನೋಡ್ರಿ, ಕೈಯಿಂದ ಚೆನ್ನಾಗಿ ಬಂದಿರಲಿಲ್ಲ. ಈ ಕಡೆ ಹಿಂದ್ಗಡೆದು ಸರಿನೇ ಬರಲಿಲ್ಲ. ಅದು ಇನ್ನೊಬ್ರು ಇರ್ಬೇಕ್ರಿ ಹಿಂದ್ಗಡೆ ಹತ್ತಕ್ಕೆ. ನಾನೇ ಹಚ್ಕೊಂಡೇನೆ ನೋಡ್ರಿ, ನನ್ನ ಸಪೋರ್ಟಿಂದ ಸರಿ ಆಗಲಿಲ್ಲ ರೀ. ನೋಡ್ರಿ, ಅದು ಚೆನ್ನಾಗಿತ್ತು. ಅದು ಕೂಡ ಈದ್ ಮುಬಾರಕ್ ಅಂತ ಐತ್ರಿ, ಚೆನ್ನಾಗಿತ್ತು. ಅದು ಒಂಥರ ತುಂಬ ತೀಡಿದಂಗೆ ಆಗಿದೆ ಫ್ರೆಂಡ್ಸ್, ಅದಕ್ಕೆ ಸರಿ ಆಗಲಿಲ್ಲ. ಆಮೇಲೆ ನೋಡ್ರಿ, ಸರಿ ಇದು ಚೆನ್ನಾಗಿ ಬಂದಿದೆ. ಮತ್ತು ಈ ಕಡೆ ಡಿಸೈನು ಸಖತ್ತಾಗಿ ಕಾಣ್ತಾ ಇದ್ದಾವೆ ನೋಡ್ರಿ. ಈ ಥರದ್ದು ಎರಡು ಕೈಗೆ ಹಚ್ಕೊಂಡಿದ್ದೀನಿ. ಇವಂತೂ ತುಂಬ ಚೆನ್ನಾಗಿ ಕಾಣ್ತಿದ್ದಾವೆ ರೀ. ನನಗಂತೂ ತುಂಬ ಚೆನ್ನಾಗಿ ಹಿಡಿಸಿದ್ವು ಇವು ಮಾತ್ರ ಡಿಸೈನು. ಇದು ಅಷ್ಟೇ, ಇದು ಚೆನ್ನಾಗೈತಿ ನೋಡ್ರಿ. ಸಿಂಪಲ್ಲಾಗಿ ಇದು ಮೆಹಂದಿ ರಾತ್ರಿ 1-2 ಗಂಟೆ ಆಯ್ತು ಹಚ್ಕೊಂಡೆ ಮಕ್ಕಂಡೆ. ಬೆಳಗ್ಗಿನ ಜಾವನೇ ಎದ್ದು ನೋಡ್ರಿ, ಪಾಯಸ ಮಾಡಿ ಅಂದರೆ ಖೀರ್ ಮಾಡಿದೆ. ಖೀರ್ ಮಾಡಂಗೆ ಮಾಡಿ ಫಾತ್ಯ ಕೊಡಿಸಿದ್ದೆ. ಹೋಳಿಗೆ ಅದು ಇಟ್ಟು ನೋಡ್ರಿ, ಈ ಥರ ಖೀರ್ ಮಾಡಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಈ ಥರ ತಳ್ಳಗೆ ಖೀರ್ ಮಾಡಿದೆ ನೋಡ್ರಿ. ಎಲ್ಲ ಡ್ರೈ ಫ್ರೂಟ್ ಎಲ್ಲ ಹಾಕಿ ಒಂದು ಸ್ವಲ್ಪ ಮಾಡಿದ್ದೀನಿ ರೀಪ್ಪ, ಜಾಸ್ತಿ ತಿನ್ನಲ್ಲ. ಹೋಳಿಗೆ ತಿಂದರೆ ಸಾಕೈತಿ ಇವಾಗ. ಅದಕ್ಕೆ ಸ್ವಲ್ಪ ಮಾಡಿ ಅಷ್ಟೇ ತಣ್ಣಗೆ ಮಾಡಿ ಫಾತ್ಯ ಕೊಡಿಸಿ ಮುಗಿಸಿದೆ ನೋಡ್ರಿ ನನ್ನ ಕೆಲಸನ. ಇವಾಗ ಅಡುಗೆ ಮಾಡಬೇಕು ನೋಡ್ರಿ. ಅಜ್ಮೀರ್ ಕುಂಡೆ ಅಂತ ಇದ್ದಾವೆ, ಅದರಲ್ಲಿ ಖೀರ್ ಹಾಕಿ ತಟ್ಟೆಲಿ ಹೋಳಿಗೆ ಹಾಕಿಟ್ಟು ಫಾತ್ಯ ಕೊಡಿಸಿದ್ರಿ ಫ್ರೆಂಡ್ಸ್. ಇತ್ತು ನಂದು ಫಾತ್ಯ ಕೊಡ್ಸೋದಾಯಿತು. ಇವಾಗ ಮಸಾಲೆ ತೆಗಿತಾ ಇದ್ದೀನಿ ರೀ ನಾನು. ನಮ್ಮ ಮನೆಯವರು ಮಟನ್ ತರಕ್ಕೆ ಹೋಗಿದ್ದಾರೆ ರೀ. ಇವಾಗ ಮಟನ್ ಸಾರು ಮಾಡಿ ಅನ್ನವನ್ನು ಮಾಡಿಬಿಟ್ರೆ ಕೆಲಸ ಫಿನಿಶ್ ಆಯ್ತು ನೋಡ್ರಿ. ಇವತ್ತಿನ ಹಬ್ಬದ ನಮ್ಮದು ಕೆಲಸ. ಆಮೇಲೆ ಬಟ್ಟೆ ಅಂದರೆ ಇದಾವ್ರಿ, ಅದನ್ನೇ ಉಟ್ಕೋಬೇಕಂತ. ಅದನ್ನು ನೋಡ್ರಿ, ಇಷ್ಟೆಲ್ಲ ಸೊಪ್ಪು, ಮೆಂತ್ಯ ಸೊಪ್ಪೆಲ್ಲ ತಗೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಸಾಲೆ ಎರಿಬೇಕ್ರಿ. ಕರೆಂಟು ಯಾವಾಗ ತೆಗಿತಾನೆ ಅಂತ ಗೊತ್ತಿರಲ್ಲ ನೋಡ್ರಿ. ಇದು ನೋಡ್ರಿ, ಗಾಡಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾನೆ ಸಮೀರ್ ಅಂತ. ಮಾಲಿ ಒಂದು ಸಖತ್ತಾಗಿತ್ತು ರೀ, ಅದು ಮಾಲಿ ಮಾತ್ರ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ನೋಡ್ರಿ ಫ್ರೆಂಡ್ಸ್, ನಾನಂತೂ ಡ್ರೆಸ್ ಆದೆ ನೋಡ್ರಿ. ನಮ್ಮ ಮನೆಯವರು ನಮ್ಮ ಸಮೀರೆಲ್ಲ ಅಡುಗೆ ತೆಗಿತಾರೆ, ಅಲ್ಲಿ ಹೋಗಿದ್ದಾರೆ. ನಾನೆಲ್ಲ ಅಡುಗೆ ಕ್ಲಿಯರ್ ಮಾಡಿ ಅಡುಗೆ ಮುಗಿಸಿ ನೋಡ್ರಿ, ನಾನು ಈ ಸೀರೆ ಇತ್ತು ಫ್ರೆಂಡ್ಸ್, ಈ ಸೀರೆ ಉಟ್ಟಿದ್ದೀನಿ. ಪೂರ್ತಿ ಅಂತೂ ಕಾಣ್ತಾ ಇಲ್ಲ ಇದರಲ್ಲಿ. ಹಿಂಗಾಗಿದೆ ನೋಡ್ರಿ. ಈ ಬಳೆ ತಗೊಂಡಿದ್ದು ನೋಡ್ರಿ ನಾನು, ಹೊಸವಂತ ಮ್ಯಾಚ್ ಮಾಡಿದ್ದೀನಿ. ಎಲ್ಲವೂ ಸೇರಿಸಿ ಚೆನ್ನಾಗಿ ಕಾಣ್ತಿದ್ದಾವೆ ನೋಡ್ರಿ. ಫುಲ್ ಮ್ಯಾಚಿಂಗ್ ಆಗಿಬಿಟ್ಟೆ ನೋಡ್ರಿ. ನಾವಂತೂ ಮಿಂಚು ಎಲ್ಲ ಮನೆ ತುಂಬ ಮಿಂಚೆ ಉದುರಿದೆ ನೋಡ್ರಿ. ಹೆಂಗಾಗಿದೆ ಫ್ರೆಂಡ್ಸ್ ನೋಡಿ, ಚೆನ್ನಾಗಿದೆಯಾ? ಈ ಥರ ಡ್ರೆಸ್ ಮಾಡ್ಕೊಂಡಿದ್ದೀವಿ ನೋಡ್ರಿ. ಈ ಥರ ಹಬ್ಬದಲ್ಲಿ ನಾವು ಇವತ್ತು ಕೂಡ ನಮ್ಮ ಹಬ್ಬ ರಂಜಾನ್ ಥರನೇ ಗ್ರ್ಯಾಂಡಾಗಿ ಆಚರಿಸ್ತೇವೆ ನೋಡ್ರಿ ನಾವು ಕೂಡ. ಹಾಗೆ ಬಂದಮೇಲೆ ಊಟ ಮಾಡ್ಬೇಕ್ರಿ ಫ್ರೆಂಡ್ಸ್. ಇವಾಗೆಲ್ಲ ಫಾತ್ಯ ಗೀತೆ ಎಲ್ಲ ಕೊಡ್ಸಿ ಮುಗಿಸಿದೆ. ಇವಾಗ ಏನಿದ್ರು ಊಟ ಮಾಡಿ ಮುಂದಿಂದು ಏನು ಅಡುಗೆ ಏನೂ ಇಲ್ಲ ರೀ ಫ್ರೆಂಡ್ಸ್. ಸಂಜೆ ಏನು ಅಡುಗೆ ಮಾಡೋದೇನೂ ಇಲ್ಲ. ಇವಾಗೆಲ್ಲ ಅಡುಗೆ ಮಾಡಿದ ಹಾಗೆ ಇದೆ. ಇವಾಗ ಫುಲ್ ರೆಸ್ಟ್ ನೋಡ್ರಿ. ಸಂಜೆ ಮುಟ್ಟ ನೋಡ್ಬೇಕು, ಏನು ಯೋಚನೆ ಮಾಡಬೇಕು ಅಂದರೆ ನೋಡಬೇಕು. ನಾನು ಸ್ವಲ್ಪ ಸರಳಕೊಪ್ಪಕ್ಕೆ ಹೋಗಿ ಬರ್ಬೇಕಂತನೂ ಕೂಡ ಇದ್ದೀನಿ. ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಅಲ್ಲಿ ಹೋಗಿ ನೋಡಿ ಬರ್ಬೇಕಂತನೂ ಇದ್ದೀನಿ ಫ್ರೆಂಡ್ಸ್. ತುಂಬ ಗ್ರ್ಯಾಂಡ್ ಅಂದರೆ ತುಂಬ ಗ್ರ್ಯಾಂಡ್ ಇರುತ್ತೆ ಅಲ್ಲಿ. ನೋಡಬೇಕು, ಅಲ್ಲಿ ಹೋಗಿ ಬರ್ಬೇಕಂತ ಯೋಚನೆ ಮಾಡಿದ್ದೀನಿ ರೀ. ಏನಾಗುತ್ತೋ ಮಧ್ಯಾಹ್ನ ಮೇಲೆ ನೋಡ್ಬೇಕ್ರಿ. ಹಾಗೆ ನೋಡ್ರಿ, ನನ್ನ ಡ್ರೆಸ್ ಹೇಗಿದೆ ಅಂತ ತಿಳಿಸ್ರಿ. ಅದು ಕಾಣ್ತಾ ಇಲ್ಲ. ಇವಾಗ ನೋಡ್ರಿ ಫ್ರೆಂಡ್ಸ್, ನನ್ನ ಸೀರೆ ಹೇಗಿದೆ ಅಂತ. ಈ ಥರ ಇದೆ ನೋಡ್ರಿ, ತುಂಬ ಸ್ಮೂತ್ ಇದೆ ರೀ. ಅಂದರೆ ಮಿಂಚು ಸೀರೆ. ಒಂದು ಅರ್ಧ ಗಂಟೆ 1 ಗಂಟೆ ಉಟ್ಟು ತೆಗೆದಿಡ್ಬೇಕ್ರಿ ಫ್ರೆಂಡ್ಸ್. ಡೈಲಿ ಯೂಸಿಗೆಲ್ಲ ಬರಲ್ಲ, ಹಾಗೆ ದಿನ ಉಟ್ಕೊಳಕ್ಕೆ ಬರಲ್ಲ. ಸ್ವಲ್ಪ ಹೊತ್ತು ಉಟ್ಕೊಂಡು ತೆಗಿಯೋಕ್ಕಾದ್ರೆ ಬರುತ್ತೆ ನೋಡ್ರಿ. ಈ ಸೀರೆ ನಾನು ಹೋದ ವರ್ಷ ತಗೊಂಡಿದ್ದೆ ಫ್ರೆಂಡ್ಸ್, ನಾನು ನಮ್ಮ ಆಂಟಿ ಮಗನ ಮದುವೆಗಂತ. ಇವಾಗ ನೋಡ್ರಿ, ಹುಟ್ಟಿದ್ದು ಇತ್ತು ಅಂತ ಅದಕ್ಕೆ ನಾನು ಹೊಸ ಬಟ್ಟೆ ತಗೊಳ್ಳಿಲ್ಲ ನೋಡ್ರಿ. ಚೆನ್ನಾಗಿದೆಯಾ ಫ್ರೆಂಡ್ಸ್? ಕಮೆಂಟ್ಸಲ್ಲಿ ತಿಳಿಸ್ರಿ ನಮ್ಮ ಸೀರೆ ಹೆಂಗಿದೆ ಅಂತ. ಸಮೀರ್, ಸೂಪರ್ ಆಗಿತ್ತು ನೋಡು. ಆ ಮೆಹಂದಿ ಶರ್ಟು ಅಪ್ಪಾಜಿ ಉಟ್ಕೊಂಡೈತೆ. ಇದೇ ಶರ್ಟ್ ಚೆನ್ನಾಗಿ ಕಾಣಕುಂತೈತೆ ನಿನಗೆ. ಅದೊಂದು ಸ್ವಲ್ಪ ಡಿಮ್ ಒಂಥರ ಎಲಿ ಕಲರಲ್ಲ ಅದು.
ಅಷ್ಟೇನು ಇದಾಗ್ತಾ ಇಲ್ಲ. ಅದು ಇದು ಚೆನ್ನಾಗೈತೆ ನೋಡಿ ಕಲರ್. ಹಾಂ, ಡಾರ್ಕ್ ಗ್ರೀನ್. ಆ ಶರ್ಟ್ ನನಗೆ ಅಷ್ಟೇನು ಇದು ಕಾಣಲಿಲ್ಲ. ಇದೇ ಶರ್ಟ್ ಚೆನ್ನಾಗೈತೆ ನೋಡಿ. ಈ ಪ್ಯಾಂಟಿಗೆ ಈ ಶರ್ಟ್ ಕರೆಕ್ಟ್ ಒಪ್ಪೈತೆ ನೋಡಿ ನೀನು. ನಮ್ದು ಹೆಂಗಾಗಿತ್ತು ಸಮೀರ್ ಸೀರೆ? ಸೀರೆ ಚೆನ್ನಾಗೈತೆ. ಚೆನ್ನಾಗಿತ್ತಾರಪ್ಪ. ಚೆನ್ನಾಗೈತೆ ನೋಡಿ. ಮದರಂಗಿ ಸ್ಟಿಕ್ಕರಿನ ಭಾರಿ ಚೆನ್ನಾಗತ್ತೆ ನೋಡಿ ಸಮೀರ್. ತುಂಬ ಸಖತ್ತಾಗಿ ಕಾಣ್ತದೆ. ಇದಂತೂ ಭಾಳ ಚೆನ್ನಾಗೈತಲ್ಲ. ಇದು ಮಿಲಾದಿಂದ ತುಂಬ ಚೆನ್ನಾಗಿತ್ತು ನೋಡಿ. ರಂಜಾನ್ ಹಬ್ಬ ಆದಂಗೆ ಆಗ್ತಾಯಿತ್ತು ನೋಡಲ್ಲ ಇವತ್ತು. ಚೆನ್ನಾಗಿ ಕಾಣ್ತಾಯ್ತಲ್ಲ ಸಮೀರ್. ಶ್ರಾವಣಕೊಪ್ಪ ಹೋಗ್ಬರೋಣ ಆಮೇಲೆ. ನಾವು ಅಲ್ಲಪ್ಪ ಬಾರ ಹೋಗ್ಬರೋಣ. ಭಾರಿ ಚೆನ್ನಾಗಿ ಮೆರವಣಿಗೆ ಮಾಡ್ತಾರೆ ಬಾರು. ನಾವು ಒಳ್ಳೆ ಹಾಗೆ ನೋಡ್ರಿ ಫ್ರೆಂಡ್ಸ್, ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಊಟ ಗೀಟ ಎಲ್ಲ ಆಯ್ತು ರೀ. ಇವಾಗ ಎಲ್ಲ ಸೀರೆ ಎಲ್ಲ ಚೇಂಜ್ ಮಾಡಿ ಇವಾಗ ಡ್ರೆಸ್ ಹಾಕ್ಕೊಂಡು ಇವಾಗ ನೋಡ್ರಿ ನಾವು ಶ್ರಾವಣಕೊಪ್ಪಕ್ಕೆ ಅಲ್ಲಿ ಚೆನ್ನಾಗಿ ಫಂಕ್ಷನ್ ಮಾಡ್ತಾರಲ್ಲ, ಅಲ್ಲೇ ಹೋಗಿ ನೋಡಿ ಬರ್ಬೇಕಂತ. ತುಂಬ ಚೆನ್ನಾಗಿ ಮೆರವಣಿಗೆ ತೆಗಿತಾರೆ. ಅದಕ್ಕೆ ಸಮೀರ ನಾನು ಹೋಗ್ತಾ ಇದ್ದೀವಿ ರೀ ಇವಾಗ. ಆ ಕಡೆಯಿಂದ ನಮ್ಮ ತಂಗಿನೂ ನಮ್ಮ ಅಕ್ಕ ಅವರೆಲ್ಲ ಬರ್ತಾರಂತೆ. ಅದಕ್ಕೆ ಇವಾಗ ನಾವು ನೋಡೋಕೆ ಹೋಗ್ತಾ ಇದ್ದೀನಿ ನೋಡ್ರಿ. ಇವಾಗ ಹೋಗಿ ನೋಡಿ ಸಂಜೆ ಆಗೋವರೆಗೂ ಇರಬೇಕಂತ. ಯಾಕಂದರೆ ಮಧ್ಯಾಹ್ನ ಮೇಲೆ ಏನೂ ಕೆಲಸ ಇಲ್ಲ ಹಾಗೂ ಶಾಲೆನೂ ಇಲ್ಲಲ್ಲ ಫ್ರೆಂಡ್ಸ್. ಅದಕ್ಕೆ ಹೋಗಿ ಸಂಜೆವರೆಗೂ ಇದ್ದು ಹಾಗೆ ನೋಡೋಣ. ನನಗೆ ವಿಡಿಯೋ ಮೂಲಕ ಎಷ್ಟಾಗುತ್ತೋ ಅಷ್ಟು ಹಿಡಿದು ನಿಮಗೂ ಕೂಡ ತೋರಿಸ್ತೀನಿ ರೀ. ಇವಾಗ ನಾನು ಶ್ರಾವಣಕೊಪ್ಪಕ್ಕೆ ಹೋಗಬೇಕು. ಸ್ವಲ್ಪ ಪಾತ್ರೆ ಇದ್ದಾವೆ, ಅಷ್ಟನ್ನೇ ತೊಳೆದು ಬೇಗ ಇಟ್ಟು ಹೋಗಿ ಬರ್ಬೇಕು ರೀ. ಹೋಗಿ ನೋಡಿ ಬರ್ಬೇಕು ರೀ ಸಂಜೆವರೆಗೂ. ನಮಗೆ ಇವತ್ತು ಮತ್ತು ನಾಳೆ ಶಾಲೆ ರಜೆ ಇರೋದ್ರಿಂದ ಹೋಗಿ ಸ್ವಲ್ಪ ನೋಡಿ ಎಂಜಾಯ್ ಮಾಡಿ ಬರ್ಬೇಕಂತ. ಎಲ್ಲರೂ ಅಲ್ಲೇ ನಾವು ನಮ್ಮ ತಂಗಿ ಅಕ್ಕ ಎಲ್ಲ ಸೇರ್ತೇವೆ ರೀ ಅಲ್ಲೇ. ಇವಾಗ ಹೋಗಿ ಬಂದು ನೋಡೋಣ ಫ್ರೆಂಡ್ಸ್, ಎಷ್ಟಾಗುತ್ತೋ ಅಷ್ಟು ನಿಮಗೂ ಕೂಡ ನಾನು ಚೆನ್ನಾಗಾಗುತ್ತೆ. ಅಲ್ಲಿ ತುಂಬ ಜನ ಅಂದರೆ ತುಂಬ ಜನ ಸೇರ್ತಾರೆ ರೀ. ಅದಕ್ಕೆ ನಾನು ಕೂಡ ವಿಡಿಯೋದಲ್ಲಿ ಸ್ವಲ್ಪ ಹಿಡಿದು ನಿಮಗೂ ಕೂಡ ತೋರಿಸ್ತೇನೆ ರೀ. ಇವಾಗ ಕೆಲಸ ಮುಗಿಸ್ಕೊಂಡು ಹೋಗಿ ಬರ್ತೇನೆ ನೋಡಿರಿ ಫ್ರೆಂಡ್ಸ್. ಸಮೀರ ಹೋಗೋಣ ಅಂತ ಹೇಳಿದ್ರೆ ಬರಲ್ಲ ಅಂತ ಹೇಳ್ದ. ಇವಾಗ ಅವನೇ ಫ್ರೆಂಡ್ಸ್ ಜೊತೆಗೆ ಮುಂದೆ ಹೋಗಿಬಿಟ್ಟಿದ್ದಾನೆ ನೋಡ್ರಿ. ನಂಗೆ ಗೊತ್ತೇ ಇಲ್ಲ. ನಮ್ಮ ತಂಗಿನೂ ಕೂಡ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಬಂದಳು. ಆಕೆ ಮೆಡಿಕಲ್ ಹತ್ರ ಹೋಗಿ ಏನೋ ತಗೋಬೇಕಂದ್ಲು. ಹಾಗೆ ಮೆಡಿಕಲಿಗೆ ಹೋಗ್ತಾ ಇದ್ದೀವಿ ರೀ ಇಬ್ಬರು ಸೇರಿ. ತಗೊಂಡು ಬಂದ್ವಿ. ನಮ್ಮ ತಂಗಿ ಗಂಡ ಕೂಡ ಬಂದರು, ನಮ್ಮ ಮೈಮೂ ಕೂಡ ಬಂದ. ಹಾಗೆ ಸೈಡ್ ಹಿಡ್ಕೊಂಡು ಹೋಗ್ತಾ ಇದ್ದೇವೆ ರೀ. ಜುಲ್ಸ್ ತೆಗ್ದಿದ್ದಾರೆ ಅಂತೆ. ಅದು ಇನ್ನೂ ಬೆಲವಂತನಕೊಪ್ಪ ಹಾಸ್ಪಿಟ್ಲ್ ಹತ್ರ ಇದೆ ಅಂತ್ರಿ ಅಪ್ಪ. ಜನದ ಹತ್ರ ಕೇಳಿದರೆ ಇನ್ನೂ ದೂರ ಇದೆ, ಬರೋದು ಇನ್ನೂ 2-3 ಅವರ್ ಆಗುತ್ತೆ ಅಂದರು. ಅದಕ್ಕೆ ನಾವು ಇಲ್ಲೇ ಸ್ಕೂಲ್ ಹತ್ರ ಇಲ್ಲೇ ಕುಂದ್ರೋಣ ಅಂತ ಎಸ್ಟಿಮೇಟ್ ಹಾಕಿದ್ರು. ನಮ್ಮ ಭಾವ ಕೂಡ ಅಂದರು ಇಲ್ಲೇ ಕೂತ್ಕೊಳ್ಳೋಣ ಬರ್ರಿ, ಅಷ್ಟು ದೂರ ಹೋಗಿ ಮತ್ತು ಅಲ್ಲಿಂದ ಬಂದು ನಡೆದು ಕಾಲು ಸಾಕಾಗ್ತವೆ ಅಂತ ಬೇಡ, ಇಲ್ಲೇ ಕೂತ್ಕೊಳ್ಳೋಣ, ವೇಟ್ ಮಾಡೋಣ ಸ್ವಲ್ಪ ಹೊತ್ತು, ಇಲ್ಲೇ ಬರ್ತಾರೆ. ಆ ಸೈಡ್ ಎಲ್ಲ ಜನನೂ ಕುಂದಿರ್ತಾಯಿದ್ರು. ಆಮೇಲೆ ಜಾಗ ಸಿಗಲ್ಲ ಎಲ್ಲರಿಗೂ, ಇಲ್ಲೇ ಕೂತ್ಕೊಂಡು ಬಿಡೋಣ ಸ್ಕೂಲ್ ಎದುರುಗಡೆ, ಇಲ್ಲಿ ಬರ್ತಾರೆ ಅಂತ ಅಂದರು. ಅದಕ್ಕೆ ತುಂಬ ಹೆಂಗಸರು ಕೂಡ ಆ ಕಡೆ ಈ ಕಡೆ ಕೂತ್ಕೊಂಡಿದ್ರು. ನಾವು ಕೂಡ ನೋಡಿ ಇಲ್ಲೇ ವೇಟ್ ಮಾಡಿದ್ವಿ ರೀ. 4 ಗಂಟೆಗೆ ಹೋಗಿದ್ದೇವೆ. ನಾನು ಸುಮಾರು ಹೊತ್ತು ಕಾದ್ವಿ ನೋಡ್ರಿ. ಕೂತ್ಕೊಂಡ್ವಿ ರೀ. ಇನ್ನೂ ಜನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಬರೀ ತಿರುಗ್ತಾನೆ ಇರೋದು ನೋಡಿ 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 ಸಾಕಾಗ್ಬಿಡ್ತು ರೀ. ಎಷ್ಟು ಜನ ಇರ್ಬೋದು ರೀ, ಎಲ್ಲಿಂದ ಬರ್ತಾರೋ ಏನೋ ನೋಡಲಿಕ್ಕೆ. ಸುಮಾರು ಜನ. ನಾವು ಕೂತ್ಕೊಂಡು ಸಾಕಾಗ್ಬಿಡ್ತು. ನಮ್ಮ ಮೈಮೂ ಅಂತೂ ಸಿಟ್ಟು ಮಾಡೋಕೆ ಕುಂತ್ಬಿಟ್ಟ, ಏನಾದರೂ ಕೊಡಿಸು, ಕೂತ್ಕೊಂಡು ಏನು ಮಾಡ್ಬೇಕು ಸುಮ್ಮನೆ ಅಂತ. ಅದಕ್ಕೆ ತಿಂಡಿ ಕೊಡಿಸಿದ್ಮೇಲೆ ತಿನ್ಕಂತ ಸುಮ್ಮನಾದ. ಏನು ವೆಹಿಕಲ್ಸ್ ಅಂತೀರಾ ಫ್ರೆಂಡ್ಸ್, ಆ ಕಡೆ ಈ ಕಡೆ ತುಂಬ ವೆಹಿಕಲ್ಸ್ ನೋಡ್ರಿ. ಎತ್ಲಾಗಿ ನೋಡಿದ್ರು ಆ ಕಡೆಯಿಂದನೇ ಬರ್ತಾವೆ, ಈ ಕಡೆಯಿಂದನೇ ಬರ್ತಾವೆ ನೋಡ್ರಿ. ಯಪ್ಪ ಏನು ಜನನ್ರಿ, ಎಲ್ಲ ಕಡೆಯಿಂದನೂ ಜನ ಸೇರಿದಾರ್ರಿ ಇಲ್ಲಿ. ಇನ್ನು ಅಲ್ಲಿ ಎಷ್ಟಿರ್ಬೋದು, ಜುಲೂಸ್ ತೆಗ್ದಿದ್ದಾರಲ್ಲಿ ಎಷ್ಟು ಜನ ಇರ್ಬೋದು ಅಂತ, ಆ ಮೆರವಣಿಗೆಯಲ್ಲಿ ಎಷ್ಟು ಜನ ಕೂಡಿರ್ಬೋದು ಅಂತ ಅಂದಾಜು ನೋಡಿದ ಮೇಲೆ ಗೊತ್ತಾಗದು ನೋಡ್ರಿ. ನಮಗಂತೂ 2 ತಾಸು ಕೂತ್ಕೊಂಡಿವಿ ರೀ ಇಲ್ಲಿ. ಸಾಕಾಗ್ಬಿಡ್ತು ರೀ. 4 ಗಂಟೆಯಿಂದ 6 ಗಂಟೆ ಆಯ್ತು ರೀ ಕೂತ್ಕೊಂಡು. ಇವಾಗ ನೋಡ್ರಿ ಸ್ವಲ್ಪ ಕಪ್ಪಾಗ್ತಾ ಬಂತು. 6:30-7 ಗಂಟೆ ಆಯಿತು. ಆವಾಗ ಬರ್ತಾ ಇದ್ದಾರೆ ನೋಡ್ರಿ. ಇನ್ನೂ ಕಾಣ್ತಿದ್ದಾರೆ ದೂರದಿಂದ. ಅಷ್ಟಕ್ಕೆ ಇಲ್ಲಿ ಜನ ಬಂದು ಸೇರಕ್ಕೆ ಕುಂತ್ಬಿಟ್ಟಿವು ರೀ. ಇನ್ನೂ ಅಷ್ಟು ದೂರ ಇದ್ದರೂ ಕೂಡ ಜನ ನೋಡ್ರಿ ಹೆಂಗೆ ಸೇರ್ತಾ ಇದ್ದಾರೆ ಅಂತ. ಕಪ್ಪಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ನೋಡ್ರಿ. ದರ್ಗಾ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಲೈಟಿಂಗಿಂದ. ಕಲರ್ ನೋಡ್ರಿ ಲೈಟಿಂಗು ಎಷ್ಟು ಸಖತ್ ಕಾಣ್ತಾ ಇದೆ ನೋಡ್ರಿ ದರ್ಗಾ ಇದು. ಹಾಗೆ ಇಲ್ಲಿ ಮಸೀದಿ ಕೂಡ ಲೈಟಿಂಗ್ ನೋಡ್ರಿ, ಅದು ಕೂಡ ಹಳದಿ ಕಲರ್ ಲೈಟ್ ಹಾಕಿದ್ದಾರೆ. ಅದು ಕೂಡ ಎಷ್ಟು ಸಖತ್ತಾಗಿ ಕಾಣ್ತಾ ಇದ್ದಾವೆ ನೋಡ್ರಿ. ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ.
ಇದು ನೋಡ್ರಿ ರೋಡಲ್ಲಿ ಕಂಬಕ್ಕೆ ಹಾಕಿದ್ದಾರೆ ಈ ಥರ ಲೈಟು. ಇದು ಎಷ್ಟು ಸಖತ್ತಾಗಿ ಕಾಣ್ತಿದೆ ನೋಡ್ರಿ. ಉದ್ದಕ್ಕೆ ಹಾಗೆ ಲೈಟಿಂಗ್ ಮಾಡಿದ್ದಾರೆ. ಇವಾಗ ಬರ್ತಾ ಇದ್ದಾರೆ ನೋಡ್ರಿ ಹಾಗೆ ಮೇನ್ ಸೆಂಟ್ರು ಬಸ್ ಸ್ಟ್ಯಾಂಡಿಗೆ ಬಂದರು ನೋಡ್ರಿ. ಈ ಕಡೆ ವೆಹಿಕಲ್ಸ್ ಎಲ್ಲ ತಿರುಗ್ಲಿಕ್ಕಾಗಿ ಈ ಕಡೆ ಜನಕ್ಕೆ ಬಿಡಲಿಲ್ಲ ರೀ ಪೊಲೀಸರು. ಅದಕ್ಕೆ ಅಷ್ಟು ಜನ ಆ ಕಡೆ ಸೈಡೇ ಎಲ್ಲ ಕೂಡಿಬಿಟ್ರು. ಈ ಕಡೆ ಸೈಡು ವೆಹಿಕಲ್ಸ್ ಇಲ್ಲ ಅಂದರೆ ಎಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಪೊಲೀಸರು ಈ ಕಡೆ ಬರ್ಲಿಕ್ಕೆ ಬಿಡಲಿಲ್ಲ. ಇಲ್ಲ ಅಂದರೆ ಅಷ್ಟು ಇಲ್ಲಿ ಸೇರಿದರೆ ಇರುವೆ ಥರ ಆಗ್ತಿತ್ತು ರೀ. ನಾವಂತೂ ಇಲ್ಲಿ ಮೇಲೆ ಹತ್ತಿದ್ವಿ ನೋಡ್ರಿ. ಇಲ್ಲಿ ಸ್ಲಾಪ್ ಇದೆ ಒಂದು ಬಸ್ ಸ್ಟ್ಯಾಂಡ್ ಮೇಲೆ. ಆ ಕಡೆ ಮೇಲೆ ಬಿಲ್ಡಿಂಗ್ ಹತ್ರ ಮೇಲೆ ಹತ್ತಿ ನಿಂತ್ಕೊಂಡು ಎಲ್ಲ ಪೂರ್ತಿ ಕಾಣುತ್ತೆ ಅಂತ ಮೇಲೆ ಹತ್ತಿದ್ವಿ ರೀ. ಪೊಲೀಸರಂತೂ ಸಿಕ್ಕಾಪಟ್ಟೆ ರೀ ಅಪ್ಪ. ಹೆಜ್ಜೆಗೂ ಪೊಲೀಸರು ಇದ್ದರು ನೋಡ್ರಿ. ಇಲ್ಲಿ ಎಷ್ಟು ಜನ ಕೂಡಿದ್ದಾರೆ. ಇನ್ನೂ ಆ ಕಡೆ ನನಗೆ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಬರೀ ಇದ್ರಿಗಿದ್ದಿಷ್ಟೇ ನಾನು ವಿಡಿಯೋ ಹಿಡ್ದಿದ್ದೀನಿ ರೀ. ಎಷ್ಟಾಕನ ಜನ ಸೇರಿದ್ದಾರೆ ಅಂದರೆ ನೋಡ್ರಿ. ಇಲ್ಲಿ ಡಿ ಜೆ ಇದೆ. ಹುಡ್ರೆಲ್ಲ ಯಾವ ಥರ ಕುಣಿತಾ ಇದ್ದಾವೆ ನೋಡ್ರಿ. ಅದಕ್ಕೇನು ನಮ್ಮ ಸಮೀರು ನನಗೆ ಗೊತ್ತಾಗ್ಲಿದಂಗೆ ಹೋಗ್ಬಿಟ್ಟ ನೋಡ್ರಿ. ಕುಣಿಲಿಕ್ಕಾಗಿ ಅವನು ಮುಂದೆ ಓಡಿಬಿಟ್ಟ. ನನಗೆ ಎಲ್ಲೋದ ಅಂತೀನಿ. ಹೋದ್ಮೇಲೆ ಫೋನ್ ಮಾಡ್ತಾನೆ ನಾ ಬಂದುಬಿಟ್ಟೆ ಅಂತ. ಹಂಗೆ ಮಾಡ್ತಾನೆ ನೋಡ್ರಿ ನಮ್ಮ ಸಮೀರ್ ಕೂಡ. ನೋಡ್ರಿ ಇಲ್ಲಿ ನಮ್ಮ ತಂಗಿನೂ ಕೂಡ ಹೋಗ್ಬಿಟ್ಲು ರೀ. ಅದ್ರ ಒಳಗಡೆನೇ ಇನ್ನೂ ಬರಲಿಕ್ಕಿಂತ ಮುಂಚೆನೇ ಕಪ್ಪಾಗಿದೆ ಅಂತ ಹೋಗ್ಬಿಟ್ಲು. ನಮ್ಮ ಅಕ್ಕ ನಾನು ಕೂತ್ಕೊಂಡು ನೋಡ್ತಾ ಇದ್ದೇವ್ರಿ. ಏನು ಮಾಡ್ತೀರಾ. ಅವಳು ರಾತ್ರಿ ಆಗುತ್ತೆ. ಊರ ಕಡೆ ರೋಡ್ ಸರಿ ಇಲ್ಲ ರೀ. ಅದಕ್ಕೆ ಹೋಗ್ಬಿಟ್ಲು. ರಾತ್ರಿ ಆಗಿದೆ ಮತ್ತು ಮಳೆ ಬರುತ್ತೆ ಅಂತ ಹೋಗ್ಬಿಟ್ಲು ರೀ. ನಮ್ಮ ಮನೆಯವರು ಕೂಡ ಬಂದು ನೋಡೋಕೆ ಹೋಗಿದ್ದಾರೆ. ಅವರು ಕೂಡ ಎಲ್ಲ ಸೇರಿ ಹೋಗೋಣ ಅಂತ ನಾನು ಕೂಡ ನಮ್ಮ ಮನೆಯವರಿಗೆ ಹೋಗೋಣಂತ್ರಿ 1 ಗಂಟೆ ಹೆಚ್ಚು ಕಡಿಮೆ ಅಂದೆ. ಅದಕ್ಕೆ ನೋಡ್ರಿ ಕೂತು ಸುಮ್ಮನೆ ನೋಡ್ತಾ ಇದ್ದೆ ನೋಡ್ರಿ. ಎಷ್ಟು ಜನ ಇದ್ದಾರೆ ರೀ ನೋಡ್ರಿ. ಪಾಪ ಇರುವೆ ಥರ ಕಾಣ್ತಿದ್ದಾರೆ ನೋಡ್ರಿ ಜನ ಎಲ್ಲ. ಯಾವ ಕಡೆ ನೋಡಿದ್ರು ಜನನೇ ಕಾಣ್ತಿದ್ದಾರೆ ರೀ. ವೆಹಿಕಲ್ಸಿಗೆ ಈ ಕಡೆ ದಾರಿ ಬಿಟ್ಟಿದ್ದಾರೆ ಬಿಡ್ರಿ. ಅದಕ್ಕೆ ವೆಹಿಕಲ್ಸ್ ಓಡಾಡ್ತಾ ಇದ್ದಾವೆ. ಇಲ್ಲ ಅಂದರೆ ಎಲ್ಲ ಟ್ರಾಫಿಕ್ ಜಾಮ್ ಹಾಕ್ಕೊಂಡು ಹುಲ್ಲಿದಾಗ್ಬಿಡ್ತಿತ್ತು. ಅದೊಂದು ಕ್ಲಿಯರ್ ಮಾಡಿಕೊಟ್ಟು. ಇಲ್ಲಿ ನೋಡ್ರಿ ಎಷ್ಟಾಕನ ಜನ ಇದ್ದಾರೆ ಅಂದರೆ ಇಲ್ಲಿ ವರ್ಷನೂ ಹಿಂಗೆ ನೋಡ್ರಿ ಚೆನ್ನಾಗಿ ಮಾಡ್ತಾರೆ. ಈದ್ ಮಿಲಾದಲ್ಲಿ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾರೆ ರೀ. ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ಎಲ್ಲ ಕಡೆಯಿಂದ ಜನ ಬಂದು ಮಧ್ಯಾಹ್ನ ಮೇಲೆ ಎಲ್ಲ ಸೇರ್ತಾರೆ ನೋಡ್ರಿ ನೋಡ್ಲಿಕ್ಕಾಗಿ. ತುಂಬ ಸಖತ್ತಾಗಿ ಕಾಣುತ್ತೆ. ಅದಕ್ಕೆ ನೋಡ್ರಿ ಇಲ್ಲಿ ಹುಡ್ರೆಲ್ಲ ಕುಣಿತದ. ಬರೀ ಕೈನೇ ಕಾಣ್ತಿದ್ದಾವೆ ನೋಡ್ರಿ. ಮನುಷ್ಯರೇನು ಕಾಣ್ತಾ ಇಲ್ಲ, ಬರೀ ಕೈನೇ ನೋಡ್ರಿ. ಮೇಲ್ ಮಾಡಿ ಕೈ ಎತ್ತಿದಾರಲ್ಲ, ಕುಣಿತಾ ಇದಾರಲ್ಲ, ಬರೀ ಕೈನೇ ಕಾಣ್ತಿದ್ದಾವೆ ನೋಡ್ರಿ ಎಲ್ಲರೂ. ಚೆನ್ನಾಗಿ ಕಾಣ್ತಿದೆ ಅಲ್ಲ. ಹಸಿರು ಕಲರ್ ಲೈಟುಗೆ ಕೈಗೆ ಕಟ್ಕೊಂಡಾರ್ರಿ. ಅದು ಬೆಲ್ಟ್ ಥರ ಕುಣಿತಾ ಇದ್ದಾರೆ ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ರಿ ಅದು. ನಾವು ಮೇಲೆ ಇದೇ ವರ್ಷ ನೋಡಿದ್ರಿ. ನಾನು 2 ವರ್ಷದಿಂದ ಬರೋಕ್ಕಾಗಿದ್ದಿಲ್ಲ ನನಗೆ. ಈ ವರ್ಷ ನೋಡಲೇಬೇಕಂತ ಬಂದೆ ನೋಡ್ರಿ. ಇಷ್ಟು ಜನ ಅಂದರೆ ಅಷ್ಟು ಸಖತ್ ಜನ. ನನಗಂತೂ ಮೊಬೈಲ್ ಹಿಡಿಯೋಕ್ಕೂ ಆಗ್ತಾಯಿಲ್ಲ ರೀ. ನನ್ನ ಹಿಂದೆನೂ ಅಷ್ಟೇ ಜನ ಸೇರಿದ್ದಾರೆ ಲೇಡೀಸ್ ಎಲ್ಲ ನೋಡ್ರಿ. ಅದು ಕಲರ್ ಮಿಂಚ್ ಕಲರ್ ಥರ ಹಸಿರು ನೀಲಿ ಈ ಥರ ಇದಾವ್ರಿ ಬೆಲ್ಟ್. ಅವು ಕೈಗೆ ಅದರಲ್ಲಿ ಲೈಟ್ ಇದೆ. ಅದು ಸಖತ್ ಕಾಣ್ತಿದೆ ನೋಡ್ರಿ. ಈ ಕಡೆ ನೋಡ್ರಿ ಬಸ್ಸು ಹೆಂಗೆ ನಿಂತಿದ್ದಾವೆ. ಈ ಕಡೆನೂ ತುಂಬ ಪಬ್ಲಿಕ್ ಇದೆ ರೀ. ನನ್ನ ಮೊಬೈಲಲ್ಲಿ ಈ ಕಡೆ ಕಾಣ್ತಾ ಇಲ್ಲ. ಅದಕ್ಕೆ ಬರೀ ಈ ಕಡೆದಷ್ಟೇ ನಾನು ಪಬ್ಲಿಕ್ ತಗೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಕಾಣ್ತಾ ಇಲ್ಲ ಈ ಕಡೆದು ಮಾತ್ರ. ಇಷ್ಟಕ್ಕೆ ಎಷ್ಟು ಜನ ಕಾಣ್ತಾರೆ. ಇನ್ನೂ ಆ ಕಡೆ ಇದೆ ರೀ. ಈ ಕಡೆ ಸೊರಬ ರೋಡ್ ಕಡೆನೂ ತುಂಬ ಜನ ಇದೆ ನೋಡ್ರಿ ಎಷ್ಟಿದೆ ಅಂತ. ಇವಾಗ ನೋಡ್ರಿ ಆ ಕಡೆ ಸೊರಬ ರೋಡ್ ಕಡೆ ಹೋದರು ಎಲ್ಲರೂ. ನಾವು ಕೂಡ ಹೋಗೋಣ ಅಂತ ನಮ್ಮ ಅಕ್ಕಗೆ ಹೇಳಿದೆ, ಹೋಗೋಣ ಬರ್ರಿ ರಾತ್ರಿ ಆಗುತ್ತೆ ಅಂತ. ನಮ್ಮ ಮನೆಯವರು ಕೂಡ ನಂಗೆ ಫೋನ್ ಮಾಡಿದರು. ಅದಕ್ಕೆ ಮೇಲೆ ಹತ್ತಿದ್ವಲ್ಲ ಈ ಕಡೆ ಬಸ್ ಸ್ಟ್ಯಾಂಡಲ್ಲಿ ಕೆಳಗಡೆ ಎಲ್ಲರೂ ಇಳಿದ್ವಿ ನಾವು. ಇಳಿದು ಸ್ವಲ್ಪ ಅಲ್ಲಿ ದರ್ಗದ ಹತ್ರ ಹೋಗೋಣ ಬಾ, ನೋಡಿ ಹೋಗೋಣಂತೆ. ತುಂಬ ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ ಅಂದೆ ನಮ್ಮ ಅಕ್ಕಗೆ ನಾನು. ಬಾ ಹೋಗೋಣ ಅಂತ ಕರ್ಕೊಂಡು ಹೋದ್ಲು ರೀ. ತುಂಬ ಸಖತ್ ಅಂದರೆ ತುಂಬ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಫ್ರೆಂಡ್ಸಲ್ಲಿ. ನನಗೆ ಮುಂಚೆನೇ ಬಂದು ನೋಡ್ಬೇಕು ಅನ್ನಿಸ್ತಿತ್ತು. ಆದರೂ ಕೂಡ ನಾನು ಸುಮ್ಮನೆ ಅಲ್ಲಿ ಕೂತ್ಕೊಬಿಟ್ಟೆ. ವೇಸ್ಟ್ ಮಾಡಿದೆ ಅಲ್ಲಿ ಟೈಮ್ ಕೂತ್ಕೊಂಡು. ನೋಡ್ರಿ ಇದು ಮಸೀದಿ ನೋಡ್ರಿ. ಈ ಥರ ಹಳದಿ ಲೈಟಿಂಗ್ ಇರೋದು
ಮಸ್ಜಿದ್ ಅಂತ. ಈ ಕಡೆ ಮನ್ಸೂರ್ ಅಲಿ ಶಾಹಿದ್ ಅಲಿ ದರ್ಗಾ ನೋಡ್ರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ ಅಂತ. ಇದು ಮಸ್ಜಿದು ಮನ್ಸೂರ್ ಅಲಿ ಶಾಹಿದ್ ಅಲಿ ದರ್ಗಕ್ಕೆ ಎಲ್ಲ ಲೈಟಿಂಗ್ ಮಾಡಿದಾರಲ್ಲ, ಸಖತ್ತಾಗಿ ಕಾಣ್ತಿದೆ ರೀ. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ. ಹಾಗೆ ಬಯಾನ್ ಕೂಡ ಇದೆ ರೀ ಇವತ್ತು ಇಲ್ಲಿ. ನಮಗೂ ಕೂಡ ರಾತ್ರಿ ಆಯ್ತಲ್ಲ ಊರಿಗೆ ಹೋಗೋದು, ಅದಕ್ಕೆ ಇಲ್ಲೆಲ್ಲ ಲೇಡೀಸ್ ಕೂತ್ಕೊಂಡಿದ್ದಾರೆ ಬಯಾನ್ ಕೇಳೋದಕ್ಕೆ. ಆಗಲ್ಲ ಅಂತ ನಾವು ಕೂಡ ಹೋಗಬೇಕು, ಮತ್ತು ರಾತ್ರಿ ಆಗುತ್ತೆ ಅಂತ ನಮ್ಮನೆಯವ್ರು ಬಾ ಅಂತ ಅಂದರು. ಅದಕ್ಕೆ ನಾನು ಕೂಡ ಹೊರಟ್ರಿ ಅಲ್ಲಿಂದ ನೋಡ್ಕೊಂಡು. ರಾತ್ರಿ ಆಗಿದೆ ಅಂತ ನೋಡ್ರಿ, ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಕಾಣ್ತಾ ಇದೆ ನೋಡ್ರಿ. ತುಂಬ ಸಖತ್ತಾಗಿ ಕಾಣುತ್ತೆ ರೀ ನೋಡ್ರಿ. ಲೈಟಿಂಗು ರಾತ್ರಿಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತಲ್ಲ. ಓಕೆ ಫ್ರೆಂಡ್ಸ್, ಇದು ಕೂಡ ನನಗಂತೂ ತುಂಬ ಇಷ್ಟ ಆಯಿತು ಇದು ಅರೇಂಜ್ಮೆಂಟ್ ಅಂತೂ. ಇವಾಗ ರಾತ್ರಿ ಆಯಿತು ಫ್ರೆಂಡ್. ಓಕೆ, ಮತ್ತು ನಮ್ಮ ವಿಡಿಯೋ ಇವಾಗ ಎಂಡ್ ಮಾಡ್ತಾ ಇದ್ದೇನೆ ರೀ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ರೀ ಫ್ರೆಂಡ್ಸ್.